ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಮೇಲೆ ಇನ್ನೇನು, ಸ್ವಲ್ಪ ದಿನ ಕಾಣಿಸ್ಲಿಲ್ಲ, ಬಿಟ್ಟೋದ್ರೇನೋ ಅನ್ಕೊಂಡೆ. ಮನೆಯಲ್ಲಿ ಬೇರೆ ಹುಡುಗನ್ನು ನೋಡಿದ್ರು. ನೀನು ಒಪ್ಕೊಂಬಿಟ್ಟಿಯಾ? ಇಲ್ಲ ಏಜೆ, ನಾನು ಒಪ್ಪಿರ್ಲಿಲ್ಲ. ಏಜೆ, ಇನ್ನೇನ್ ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಈ ಸೂರ್ಯವಂಶ ಫಿಲಮ್ ಸೀನ್ ತರ ಹೋಗಿ ಮದುವೆ ನಿಲ್ಸಿ ಅದೇ ಮಂಟಪದಲ್ಲಿ ತಾಳಿ ಕಟ್ಟಿ ಕರ್ಕೊಂಡು ಬಂದ್ಬಿಟ್ಟೆ. ಮೊದಲು ಅವರಿಬ್ರು ಕೊಡಿ, ಅವ್ರು ಇಂಪಾರ್ಟೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಛಾಯಾ, ನನ್ನ ಸೊಸೆಂದರ್ನ ಪ್ರಾಪರಾಗಿ ಇಂಟ್ರೊಡ್ಯೂಸೇ ಮಾಡಿರಲಿಲ್ಲ. ನನ್ನ ಮೊದಲನೇ ಸೊಸೆ ದುರ್ಗಾ. ಹಾಯ್. ಹೆಲೋ. ಎರಡನೇವಳು ಲಕ್ಷ್ಮಿ. ಹಾಯ್. ಮೂರನೇವಳು ಸರಸ್ವತಿ, ತವ್ರ ಮನೆಗೆ ಹೋಗಿದ್ದಾಳೆ. ಏನೆಲ್ಲರೂ ಜೋರಾಗಿ ಮಾತಾಡ್ತಾ ಇದ್ದೀರಾ? ವಿಕ್ಕಿ ಮತ್ತೆ ಛಾಯಾದ ಅಡ್ವೆಂಚರಸ್ ಲವ್ ಸ್ಟೋರಿ ಹೇಳ್ತಾ ಇದ್ರು. ನೀವು ಸ್ವಲ್ಪ ಮುಂಚೆ ಬರಬೇಕಿತ್ತು. ಯು ಮಿಸ್ಡ್ ಇಟ್. ಏಜೆ, ಮನೆ ಇನ್ನೂ ಹಾಗೆ ಇಟ್ಕೊಂಡಿದ್ದೀರಾ? ಅಂತರ ಇಷ್ಟಪಟ್ಟಿರೋ ಮನೆ ಇದು ಛಾಯಾ. ಈ ಮನೆಯಲ್ಲಿರೋ ವಸ್ತುಗಳು ಕೊನೆ ತನಕ ನನ್ನ ನಂತರ ಜೊತೆ ನಾನು ಇರ್ತೀನಿ. ಇನ್ಮೇಲೆ ಇರೋಕ್ಕಾಗಲ್ಲ. ಅಂದ್ರೆ ನೀವೊಬ್ಬರೇ ಅಲ್ಲ, ಇನ್ಮೇಲೆ ಜೊತೆಲಿ ನಾವು ಇರ್ತೀವಿ ಅಂತ ಹೇಳೋಕೆ ಬಂದೆ ಏಜೆ. ಓ ಗುಡ್, ವೆಲ್ ಸೆಡ್. ಇದೇ ಖುಷಿಲಿ ಚಾಯಿಂಗ್ ಟ್ರೀಟ್ ಕೊಡಿಸ್ತೀನಿ ನಾನು. ದುರ್ಗಾ, ಲಕ್ಷ್ಮಿ, ಇಮಿಡಿಯೇಟಾಗೆ ಐಸ್ ಕ್ರೀಮ್ ವ್ಯವಸ್ಥೆ ಮಾಡಿ, ಅದರಲ್ಲೂ ವೆನಿಲಾ ಫ್ಲೇವರ್. ವಿಕಿ, ನೆನಪಿದೆಯಾ? ಚಾಯಂಗೆ ಐಸ್ ಕ್ರೀಮ್ ತುಂಬ ಇಷ್ಟ, ಅದರಲ್ಲೂ ವೆನಿಲಾ ಫ್ಲೇವರ್ ತುಂಬ ಇಷ್ಟ ಅಂತ ನಿಮ್ಮ ಪ್ರೀತಿ ಗೊತ್ತಾದ್ಮೇಲೆ ನಮಗೆ ಗೊತ್ತಾಯಿತು. ನೀನು ಅವಳಿಗೆ ಬೇಕಾದಾಗಲ್ಲ ನನಗೆ ಹೇಳ್ತಾ ಇದ್ದೆ. ನಾನು ಅಮ್ಮನ ಕಣ್ ತಪ್ಪಿಸಿ ಕಾಂಪೌಂಡ್ ಹಾರಿ ಹೋಗಿ ಐಸ್ ಕ್ರೀಮ್ ತೊಗೊಂಬಂದು ನಿನಗೆ ಕೊಡ್ತಾ ಇದ್ದೆ, ನೀನು ಚಾಯಂಗೆ ಕೊಡ್ತಾ ಇದ್ದೆ. ಛಾಯಾ, ದುರ್ಗಾ. ಶೋರ್ ಏಜೆ. ಏಜೆ, ನಾನು ಅವತ್ತು ಮನೆಗೆ ಬಂದಾಗ ಅಂತರ ಮಿಕ್ಸ್ ಅಂತ ಮಾಡಿಕೊಡ್ರಿ. ಅದು ಅಂತರ ವಿಷಯ ನೆನಪಿರುತ್ತೆ, ವೈಟ್ ನ್ಯಾಚುರಲ್. ಆದರೆ ಚಾಯಾಗೆ ವೆನಿಲಾ ಐಸ್ ಕ್ರೀಮ್ ಇಷ್ಟ ಅಂತ ಇಷ್ಟು ವರ್ಷ ಆದರೂ ನೆನ್ಪಿಟ್ಕೊಂಡಿದ್ದೀರಲ್ಲ, ಅದು ಹೇಗೆ? ವಾಟ್ ವಿಕಿ, ನನ್ನ ಪ್ರಕಾರ ಈ ಲೈಫ್ ಅನ್ನೋದು ನೆನಪಿನ ಬುಕ್ ಇದ್ದ ಹಾಗೆ. ಅದರಲ್ಲಿ ನೀವುಗಳೆಲ್ಲ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ನಿಮ್ಮ ಬಗ್ಗೆ, ನಿಮ್ಮ ವಿಷಯಗಳ ಬಗ್ಗೆ ಅಷ್ಟು ಈಸಿಯಾಗಿ ಮರೆಯೋದಕ್ಕಾಗಲ್ಲ ನನಗೆ. ಇಲ್ಲ, ವಿಕ್ಕಿ ಮತ್ತು ಚಾಯಾ ಉಳ್ಕೊಳ್ಳೋದಕ್ಕೆ ಗೆಸ್ಟ್ ರೂಮ್ ರೆಡಿ ಉಂಟು. ಓಕೆ ಜಿ. ಬಟ್ ಫೈನಲಿ ಐ ಆಮ್ ಸೋ ಹ್ಯಾಪಿ ನೀವು ನಮ್ಮ ಮನೆಗೆ ಬಂದಿದ್ದೀರಾ. ಖುಷಿ ಆಯಿತು. ಲಕ್ಷ್ಮಿ, ಏನಾಯ್ತು? ಯಾಕೆ ಹೀಗೆ ಓಡಾಡ್ತಾ ಇದೆಯಾ? ಅಕ್ಕ, ಇದ್ರಲ್ಲಿ ಏನೋ ಇದೆ, ಅದು ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಅಕ್ಕ. ಇಲ್ಲಿ ನೋಡು, ಏನಾಯ್ತು ಅಂತ ವಿಷಯ ಹೇಳು. ಅಲ್ಲ ಅಕ್ಕ, ನೀವು ನಿಜ ಹೇಳಿ. ದುರ್ಗಾ ಅಕ್ಕನ ಅಥವಾ
ಅವ್ರ ಥರ ಇರೋ ಇನ್ನೊಬ್ರ? ಇದು ನಾನೇ ದುರ್ಗಾ. ವಿಷಯ ಏನು ಅಂತ ಹೇಳು. ಅಲ್ಲ ಅಕ್ಕ, ನೀವೇ ನೋಡಿ, ವಿಕ್ರಮ್ ಅನ್ನೋರೊಬ್ರು ಬಂದ್ರು, ನೆಂಟ್ರ ತರ ಬಂದ್ರು. ನೆಂಟ್ರ ತರ ಬಂದವರು ಸ್ವಲ್ಪ ದಿನ ಇದ್ದು ವಾಪಸ್ ಹೋಗ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಆ ಪುಣ್ಯಾತ್ಮ ಹೋಗಿದ್ದಲ್ದೆ ಮತ್ತೆ ಬಂದು ಜೊತೆ ತನ್ನ ಹೆಂಡತಿನೂ ಕರ್ಕೊಂಡ್ ಬಂದಿದಾರಲ್ಲ ಅಕ್ಕ. ಲಕ್ಷ್ಮಿ, ಅವ್ರ ಹೆಂಡ್ತಿನ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಅಲ್ಲ ಅಕ್ಕ, ಅವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಅವ್ರಿಗೆ ಮನೇಲಿ ಏನ್ ಕೆಲಸ ಅಂತಾನೆ ನನಗೊಂದು ಅರ್ಥ ಆಗ್ತಿಲ್ಲ ಅಕ್ಕ. ಈ ಮನೆಗೆ ಏನಾಗಿದೆ? ಯಾರ್ಯಾರೋ ಬರ್ತಾರೆ, ಯಾರ್ಯಾರೋ ಹೋಗ್ತಾರೆ, ಹೋದವರು ಇನ್ಯಾರೋ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾರೆ. ಬಂದವರು ಸುಮ್ಮನೆ ಇರ್ತಾರೆ ಅನ್ಕೊಂಡ್ರೆ ಅದು ಆಗ್ತಿಲ್ಲ. ಏಜ್ ಅವ್ರನ್ನ ತಲೆ ಮೇಲೆ ಕೂತ್ಕೊಂಡು ಮೆರೆಸ್ತಾ ಇದ್ದಾರೆ. ಅಲ್ಲ ಅಕ್ಕ, ನಮ್ ಪ್ಲಾನ್ ಇದ್ದಿದ್ದೇನು ಹೇಳಿ? ಆ ಲೀಲನ ಹೊರಗಡೆ ಹಾಕೋದು. ಅವ್ರು ಯಾರೋ ಬಂದಿದಾರಲ್ಲ, ಅವ್ರು ನಮ್ಗೆ ಸಪೋರ್ಟಿವ್ ಆಗಿರ್ತಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ಲ ಅಕ್ಕ. ಲಕ್ಷ್ಮಿ, ನಿನಗೆ ಅನ್ಸಿದ್ದನ್ನ ನೀನ್ ಹೇಳ್ತಾ ಇದೀಯ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊ. ನಿನ್ನ ಪ್ರಕಾರ ನಾವು ಈ ಮನೆಗೆ ಹಳಬ್ರು, ಲೀಲಾ ಹೊಸಬ್ಳು ಅನ್ಕೊಂಡಿದ್ಯಾ, ಹೌದಾ? ಹೇಗೆ ಲೀಲಾ ನಮಗ್ ಹೊಸಬ್ಳೋ ಹಾಗೆ ವಿಕ್ರಮ್ ಮತ್ತೆ ಅವ್ರ ಹೆಂಡತಿಗೆ ನಾವು ಹೊಸಬ್ರು. ಆದ್ರೆ ಏಜೆಗೆ ಅವರಿಬ್ರು ಹಳಬ್ರು, ನಾವು ಹೊಸಬ್ರು. ಆಕ್ಚುಯಲ್ ಆಗಿ ನೋಡಿದ್ರೆ ಅವರಿಬ್ರು ನಮ್ಮ ಬಗ್ಗೆ ಮಾತಾಡ್ಕೋಬೇಕೇ ಹೊರತು ನಾವು ಅವ್ರ ಬಗ್ಗೆ ಅಲ್ಲ. ಅಯ್ಯೋ ಅಕ್ಕ, ನೀವೇನೇನೋ ಅರ್ಥ ಆಗದಿರೋ ಥರ ಎಲ್ಲ ಹೇಳ್ಬಿಡಿ. ಲಕ್ಷ್ಮಿ, ಇದನ್ನೆಲ್ಲ ನೀನ್ ಮನ್ಸಿಗೆ ಹಾಕೋಬೇಡ. ಏಜೆ ಖುಷಿಯಾಗಿದಾರಲ್ವಾ, ಅದನ್ನ ನೋಡಿ ಖುಷಿ ಪಡು ಅಷ್ಟೇ. ಅಯ್ಯೋ, ಅಕ್ಕ ಏನೇನೋ ಹೇಳ್ಬಿಟ್ಟೋದ್ರು. ಇದು ಅಕ್ಕನ ರೆಗ್ಯುಲರ್ ರಿಯಾಕ್ಷನ್ ಅಲ್ಲ. ಏನಾದ್ರು ಸ್ವಲ್ಪ ಚೇಂಜಸ್ ಆದ್ರೂ ಬೆಂಕಿ ಉಗುಳ್ತಿದ್ರು. ಅದೇ ಈಗ ಲೆಂಟಾಗಿ ಹೊಟ್ಟೋದ್ರು. ಯಾಕೆ ಬದಲಾವಣೆ ಗಾಳಿ? ಇಲ್ಲ, ಇವತ್ತು ಲಂಚ್ಗೆ ಚಾಯಂಗೆ ಇಷ್ಟ ಆಗುವಂಥ ಬಿರಿಯಾನಿ, ದಾಲ್ ಕಿಚಡಿ ವಿತ್ ಮಾವಿನಕಾಯಿ ಉಪ್ಪಿನಕಾಯಿ, ರೈಟ್? ಎಸ್, ರೆಡಿ ಮಾಡ್ಬಿಟ್ಟು. ಓಕೆ ಜಿ. ನನ್ಗಿಷ್ಟ ಆಗೋ ಅಡುಗೆ ಮಾಡ್ತಾ ಇದ್ದೀರಾ, ಹಾಗೆ ಏಜೆಗೆ ಇಷ್ಟ ಆಗೋ ಅಡುಗೆನೂ ಮಾಡ್ಬೇಕಲ್ವಾ? ಬಿಸಿಬೇಳೆ ಬಾತು. ಏಜೆಗೆ ಬಿಸಿಬೇಳೆ ಬಾತ್ ಮಾಡ್ತೀನಿ. ಬಿಸಿಬೇಳೆ ಬಾತಾ? ಏಜೆ, ನಿಮಗೆ ಬಿಸಿಬೇಳೆ ಬಾತ್ ಇಷ್ಟ ಇಲ್ಲ ಅಂತ ಇವಳಿಗೆ ಹೇಳಿಲ್ವಾ? ವಾವ್ ಛಾಯಾ, ನಾಟ್ ಬ್ಯಾಡ್. ನನ್ನ ಟೇಸ್ಟ್ ಏನು, ನಾನು ಹೇಗೆ, ನೀನು ಯಾವುದನ್ನು ಮರ್ತಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಲೀಲಾ ತುಂಬ ದಿನದಿಂದ ನನ್ನ ಜೊತೆ ಇದ್ರು, ಅವಳಿಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಎಷ್ಟು ವರ್ಷ ಜೊತೆಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಇರೋ ಟೈಮಲ್ಲಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಮುಖ್ಯ. ವಾವ್, ವೆಲ್ ಸೆಡ್ ಛಾಯಾ. ಪರವಾಗಿಲ್ಲ, ವಿಕ್ಕಿ ಜೊತೆ ಸಹವಾಸ ಮಾಡಿದ್ಮೇಲೆ ಮಾತು ಕಲ್ತ್ಬಿಟ್ಟಿದ್ಯಾ ನೀನು. ಇವಾಗ ನಿಮ್ಮ ಜೊತೆ ಸೇರ್ಕೊಂಡಿದ್ದಾಳಲ್ಲ, ಇವಾಗ ಅವಳಿಗೂ ಮಾತು ಕೊಡೋಕ್ಕಾಗಲ್ಲ ಹೆಜ್ಜೆ. ಯಾಕೆ? ನಿಮ್ಮ ಥರನೇ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಿರ್ತಾಳೆ. ಲೀಲಾ ಅವರೇ, ಬೇಜಾರು ಮಾಡ್ಕೋಬೇಡಿ. ಆ್ಯಕ್ಚುಲಿ ನನ್ನ ಹಾರ್ತದಲ್ಲಿ ಹೇಳಲಿಲ್ಲ, ನನ್ನ ಮತ್ತೆ ಏಜೆ ಅಂತರ ಸಂಬಂಧ ತುಂಬ ವರ್ಷದ್ದು. ಸೊ ಹಾಗಾಗಿ ಅವ್ರಿಗೇನಿಷ್ಟ ಏನಿಷ್ಟ ಇಲ್ಲ ಅನ್ನೋದನ್ನ ತಿಳ್ಕೊಂಡಿದ್ದೀನಿ, ಅದಕ್ಕೆ ಆ ರೀತಿ ಹೇಳಿದೆ. ಇನ್ನೊಂದು ವಿಷಯ ಗೊತ್ತಾಗಲಿಲ್ಲ, ಆ್ಯಕ್ಚುಲಿ ವಿಕ್ಕಿಗಿಂತ ನನಗೆ ಛಾಯಾನ ಜಾಸ್ತಿ ಕ್ಲೋಸ್. ಯಾಕೆ ಗೊತ್ತಾ? ನಾನು ಅಂತರನ ಪರಿಚಯ ಮಾಡ್ಕೊಳ್ಬೇಕಾದ್ರೆ ವಿಕ್ಕಿ ಹಿಂದೆ ಹೋಗಿರಲ್ಲ. ಐ ವೆಂಟ್ ಥ್ರೂ ಛಾಯಾ. ನೆನಪಿದೆಯಾ? ಅಲ್ವಾ? ಮತ್ತೆ ನಿಮ್ಮ ಮತ್ತೆ ಅಂತರನ್ ಪ್ರೀತಿನ ಹತ್ರದಿಂದ ನೋಡ್ದವಳೆ ನಾನು. ನನಗೆ ಗೊತ್ತಿಲ್ಲದೆ ಇನ್ನಾರಿಗೆ ಗೊತ್ತಿರತ್ತೆ. ಇನ್ಫ್ಯಾಕ್ಟ್ ವಿಕ್ರಮ್ ಸಹ ನನಗೆ ಗೊತ್ತಿರೋಷ್ಟು ಗೊತ್ತಿಲ್ಲ, ಗೊತ್ತಾ? ಆ್ಯಕ್ಚುಲಿ ನಾನೊಂದು ಕೋರ್ಸ್ ಮಾಡೋದಕ್ಕೆ ಅಂತ ಸ್ವಲ್ಪ ದಿನದ ಮಟ್ಟಿಗೆ ಹೊರಗೆ ಹೋಗಿದ್ದೆ. ಆ ಗ್ಯಾಪಲ್ಲಿ ಇದನ್ನೆಲ್ಲ ಮಾಡಿಬಿಟ್ಟಿದ್ದಾಳೆ ಕಳ್ಳಿ. ಹಾಗಿದ್ರೆ ಛಾಯಾ ಅವ್ರಿಗೆ ಏಜೆ ಮತ್ತೆ ಅಂತರ ಅಕ್ಕನ ಸ್ಟೋರಿ ಗೊತ್ತಿದ್ಯಾ? ಅವತ್ತು ಅಜ್ಜಿ ಕೇಳಿದಾಗ ಟೈಮ್ ಬಂದಾಗ ಮಾತ್ರ ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ರು. ನಾನೇನಾದರೂ ಛಾಯಾ ಅವ್ರಿಗೆ ಕೇಳಿದ್ರೆ
ಏನು ಸ್ಟೋರಿ ಅಂತ ತಿಳ್ಕೊಬೋದು. ಬೇಡ ಬೇಡ, ಇವರಿಬ್ಬರು ಮೊದಲೇ ಸರಿ ಇಲ್ಲ. ಮತ್ತು ನಾನು ಕೇಳಿ ಇವ್ರು ಇನ್ನೊಂದೇನೋ ಪ್ರಾಬ್ಲಮ್ ಮಾಡಿ ಕಾದರೂ ಪರವಾಗಿಲ್ಲ, ಅಜ್ಜಿ ಹತ್ರನೇ ಕೇಳ್ಕೊತೀನಿ. ಆ ಬೇತಾಳ ಮನೆಗೆ ಯಾಕೆ ಬಂದ? ಅವನ ಮನೆಗೆ ಬಂದರೂ ಅವನ ಹೆಂಡತಿನ ಯಾಕೆ ಕರ್ಕೊಂಡು ಬಂದ? ಇದು ನಾರ್ಮಲ್ಲ ಅಥವಾ ಇದರಲ್ಲಿ ಏನಾದರೂ ಪ್ಲ್ಯಾನ್ ಇದೆಯಾ? ಅಲ್ಲ, ಮದುವೆ ಆಗಿದ್ದೀನಿ ಅಂದರೆ ಏಜೆ ಸಿಕ್ಕ ತಕ್ಷಣ ನಂಗೆ ಮದುವೆ ಆಗಿದೆ ಅಂತ ಹೇಳಬೇಕಿತ್ತಪ್ಪ. ಯಾಕೆ ಹೇಳಲಿಲ್ಲ? ಅವನಿಗೆ ನಾಚಿಕೆನಾ? ಅವನಿಗೆ ಮಾನ ಮರ್ಯಾದೆನೇ ಇಲ್ಲ, ಇನ್ನು ನಾಚಿಕೆಯಲ್ಲಿಂದ ಬರುತ್ತೆ. ಅವನ ಹೆಂಡತಿನ ಮನೆ ಕರ್ಕೊಂಡು ಬಂದಿದ್ದಾನೆ ಅಂದರೆ ಗ್ಯಾರಂಟಿ ಏನೋ ಪ್ಲ್ಯಾನ್ ಇರುತ್ತೆ. ಈ ಪ್ಲ್ಯಾನಲ್ಲಿ ಅವನ ಹೆಂಡತಿ ಏನು ಕೆಲಸ ಮಾಡ್ತಿದ್ದಾಳೆ ಅಂತ ತಿಳ್ಕೊಬೇಕು. ಅದನ್ನೇನಾದರೂ ತಿಳ್ಕೊಂಡ್ರೆ ಅವರಿಬ್ಬರಿಂದ ಈ ಮನೇನ ಏಜನ ಹೇಗೆ ಉಳಿಸ್ಕೋಬೋದು ಅಂತ ಯೋಚನೆ ಮಾಡ್ಬೋದು. ಹೇಗೆ ಮಾಡೋದು? ಲೀಲಾ, ಏನು ಯೋಚನೆ ಮಾಡ್ತಾ ಇದೀಯಾ? ಅದೇ ಏನು ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಜಯ್. ನಿನಗೆ ಯೋಚನೆ ಮಾಡೋಕ್ಕೆ ಏನೂ ಇಲ್ಲ ಅಂದರೆ ಯು ಆರ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ. ಬಟ್ ಯು ವಿಲ್ ಆಲ್ವೇಸ್ ಬಿ ಸೆಕೆಂಡ್. ಫಸ್ಟ್ ಯಾರು ಅಂತ ಕೇಳು. ಅದನ್ನೇ ಕೇಳಬೇಕು ಅಂತ ಇದ್ದೆ. ಫಸ್ಟ್ ಯಾರು? ನಾನು. ವಿಕ್ಕಿ ಛಾಯಾ ಬಂದಮೇಲೆ ಐ ಆಮ್ ವೆರಿ ಹ್ಯಾಪಿ. ಹೌದು ಹೌದು, ಕರೆಕ್ಟ್, ನೀವೇ. ಸರಿ, ನಿಂದೇನೇ ಕೆಲಸ ಇದ್ರು ಬಿಟ್ಟು ಇಮಿಡಿಯೇಟಾಗಿ ಕೇಳೋದು. ಯಾಕೆ? ನಾನು ಖುಷಿಯಾಗಿದ್ದಾಗ ಯಾಕೆ ಏನು ಎಲ್ಲಿ ಈ ಥರ ಪ್ರಶ್ನೆಗಳು ಕೇಳಿದ್ರೆ ನಂಗೆ ಇಷ್ಟ ಅಲ್ಲ. ಐ ಹೇಟ್ ಕ್ವೆಶನ್ಸ್ ವೆನ್ ಐ ಆಮ್ ಹ್ಯಾಪಿ. ಕೇಳಕ್ ಬಾ, ನಿನಗೆ ಗೊತ್ತಾಗುತ್ತೆ. ವೇಟ್ ಮಾಡ್ತಾ ಇರ್ತೀನಿ. ಅಯ್ಯೋ ದೇವ್ರೆ, ಏನಪ್ಪ ಈ ಮನೇಲೆಲ್ಲರೂ ಒಗ್ಗಟ್ಟಾಗಿ ಮಾತಾಡ್ತಾರೆ. ನಾನು ನನ್ನ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ಇವ್ರು ನೋಡಿದ್ರೆ ನೀನೇ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಹೇಳ್ತಿದ್ದಾರೆ. ಅಯ್ಯೋ, ಕರೆದ್ರಲ್ವಾ, ಏನೋ ಇಂಪಾರ್ಟೆಂಟ್ ವಿಷಯ ಇರಬೇಕು. ಬನ್ನಿ. ಅಕ್ಕ, ಇಲ್ಲೇನು ಫೋಟೋ ಶೂಟ್ ಇಟ್ಕೊಂಡಿದ್ದಾರೆ ಅನಿಸ್ತಿದೆ. ನೋಡಿದ್ರೆ ಗೊತ್ತಾಗಲ್ವಾ ಲಕ್ಷ್ಮಿ? ಅಲ್ಲ ಅಕ್ಕ, ಮದುವೆಗೆ ಮುಂಚೆ ತಾನೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಡೆಸೋದು. ಆದ್ರೆ ವಿಕ್ರಮ್ ಛಾಯಾ ಮದುವೆ ಆದ್ಮೇಲೆ ಯಾಕೆ ಫೋಟೋ ಶೂಟ್ ಇಟ್ಕೊಂಡಿದ್ದಾರೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಇದು ಅದಕ್ಕಲ್ಲ, ಬಾ. ಏಜೆ, ಏನಿದೆಲ್ಲ? ವಿಕ್ಕಿ ಮತ್ತೆ ಛಾಯಾ ಬಂದಿರೋದು ಒಂದು ಸ್ಪೆಷಲ್ ಮೂಮೆಂಟ್. ಸೊ ಈ ಮೂಮೆಂಟ್ನ ಎಲ್ಲರ ಜೊತೆ ಸೇರಿ ಕ್ಯಾಪ್ಚರ್ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಫೋಟೋಗ್ರಾಫರ್ನ ಕರೆಸಿದ್ದೀನಿ. ಅಲ್ಲ, ಎಲ್ಲರ ಹತ್ರನೂ ಮೊಬೈಲ್ ಇತ್ತು, ಒಂದು ಸೆಲ್ಫಿ ತಗೊಂಡಿದ್ರೆ ಆಗೋಗಿರೋದು. ಆ್ಯಕ್ಚುಲಿ ಇವುಗಳೆಲ್ಲ ಎಲ್ಲ ಸುಲಭವಾಗಿ ಸಿಗುವಂಥ ಟೈಮಲ್ಲಿ ಬೆಳೀತಾ ಇದ್ದೀರಾ. ನಿಮಗಿದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಆದರೆ ನಮಗೆ ಹಾಗಲ್ಲ. ಒಂದು ಫ್ಯಾಮಿಲಿ ಫೋಟೋ ತೆಗೆಸಿ ಅದನ್ನು ಮನೆ ಗೋಡೆ ಮೇಲೆ ಹಾಕೋದು ಎಷ್ಟೋ ಜನರು ಕನಸಾಗಿತ್ತು. ಯಾಕೆ ಗೊತ್ತಾ? ಫೋಟೋ ತೆಗ್ಸಾದ್ಮೇಲೆ ಅಂಗಡಿಗೆ ಹೋಗಿ ಅದು ರೆಡಿ ಆಯ್ತಾ ಅಂತ ಕೇಳೋದು, ಆ ಡಾರ್ಕ್ ರೂಮಲ್ಲಿ ನೆಗೆಟಿವ್ನ ಡೆವಲಪ್ ಮಾಡಿ ಆ ಫೋಟೋಗೆ ಒಂದು ಫ್ರೇಮು ಅಥವಾ ಒಂದು ಆಲ್ಬಮ್ ಹಾಕೋದು, ಅದೇ ಒಂದು ಸಂಭ್ರಮ ಆಗಿತ್ತು. ಆ್ಯಕ್ಚುಲಿ ನಿಮ್ಮ ಫೋನಲ್ಲಿ ನೀವು ತೆಗೆದಿರೋ ಸೆಲ್ಫಿಗಳಿದೆಯಲ್ಲ, ಅದನ್ನು ತೆಗೆದು ನೋಡಿದ್ರೆ ಅದನ್ನು ಯಾವಾಗ ತೆಗೆದಿದ್ದೀರಾ ಅನ್ನೋದು ನೆನಪಾಗಲ್ಲ. ಆದರೆ ಆಲ್ಬಮ್ಮಲ್ಲಿರೋ ಫೋಟೋಸ್ ಹಾಗಲ್ಲ. ಪ್ರತಿ ಫೋಟೋನೂ ಒಂದೊಂದು ಕಥೆ ಹೇಳುತ್ತೆ. ಆ ಫೋಟೋ ತೆಗೆದಿರೋ ಮೊಮೆಂಟಿಗೆ ಕರ್ಕೊಂಡು ಹೋಗುತ್ತೆ. ಇದೇ ಅದರ ಸ್ಪೆಷಾಲಿಟಿ. ವಾವ್, ಏಜೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಿಜ ಏಜೆ, ನಾನು ನಿಮ್ಮ ಮಾತನ್ನ ಒಪ್ತೀನಿ. ಓಕೆ, ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ. ಯು ನೋ ಒನ್ ಥಿಂಗ್,
ಆ್ಯಕ್ಚುಲಿ ನಮ್ಗೆ ಏನೇ ದುಃಖ ಇದ್ರೂ ಬೇರೆಯವ್ರನ್ನ ನೋಡಿ ಸ್ಮೈಲ್ ಪ್ಲೀಸ್ ಅಂತ ಹೇಳುವಂಥ ಒಂದೇ ಒಂದು ಪ್ರೊಫೆಷನ್ ಯಾವುದು ಗೊತ್ತಾ? ನಮ್ಮ ಫೋಟೋಗ್ರಾಫರ್ದು. ಏನು ಸರ್? ನೋಡಿ, ನೀವು ಇವತ್ತು ಫೋಟೋ ಹೇಗೆ ತೆಗಿಬೇಕು ಅಂದರೆ, ಇವತ್ತು ಇಲ್ಲಿ ಬರುವಂಥ ಸ್ಮೈಲು ಸಂತೋಷ ಇದೆಯಲ್ಲ, ಇದು ಸದಾ ಇರಬೇಕು, ಮಾಯ ಆಗಬಾರ್ದು. ಓಕೆ? ಹಾಂ, ಎಲ್ಲರೂ ರೆಡಿ ಇದೆಯಲ್ಲ, ಬನ್ನಿ. ಏಜೆ, ಒಂದು ನಿಮಿಷ, ಮುಖ್ಯವಾದವ್ರನ್ನೇ ಮರ್ತು ಬಿಟ್ಟಿದ್ದೀವಿ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಇವಳಿಗೇನಾಯ್ತು? ಎಲ್ಲ ಇಲ್ಲೇ ಇದ್ದೀವಲ್ಲ. ಅಕ್ಕ ಬನ್ನಿ, ಈಚೆ ಅಕ್ಕಪಕ್ಕ ಕೂತ್ಕೊಳ್ಳೋಣ. ದುರ್ಗಾ, ಲಕ್ಷ್ಮಿ, ಬನ್ನಿ ಹಿಂದೆ ನಿಂತ್ಕೊಳ್ಳಿ. ಅರೆ ವಿಕ್ಕಿ, ಛಾಯಾ, ಯಾಕೆ ನಿಂತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಈಜು ನಮ್ಮನ್ನೇ ಹಿಂದಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ. ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ನಿಂತ್ಕೋಬೇಕು ಅಷ್ಟೇ. ಬಾ. ಇಲ್ಲ ಅಕ್ಕ, ಈ ಮನೇಲಿ ಎಳ್ಳೆಷ್ಟು ಅಧಿಕಾರ ಇಲ್ವಾ ನಮಗೆ? ಎಲ್ಲ ಇರಬರೋದೆಲ್ಲ ಅಲ್ಲಿ ನನಗೆ ಕೊಡ್ತಿದ್ದಾರೆ. ಸ್ವಲ್ಪ ಸುಮ್ಮನೆ ಇರು. ಬಾ ಈಗ. ಬಂದೆ. ಏಜೆ, ಅಂತರ ಅಕ್ಕನೇ ಮರ್ತು ಬಿಟ್ಟಿದ್ರಿ. ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸಾರಿ ಅಂತ, ಇವರಿಬ್ರು ಬಂದ ಖುಷಿಲಿ ಮರ್ತ್ಬಿಟ್ಟಿದ್ದೆ. ಬರ್ಲಿಲ್ಲ? ಹೇ, ನೀವ್ಯಾಕೆ ಎದ್ದೇಳ್ತಾ ಇದ್ದೀರಾ? ಅರೆ, ನನ್ನ ಫಸ್ಟ್ ಫ್ಯಾಮಿಲಿ ಅಂದರೆ ಯಾವತ್ತಿದ್ರು ನೀವುಗಳೇ. ದಿಸ್ ಇಸ್ ಯುವರ್ ಪ್ಲೇಸ್. ಇಲ್ಲ, ಹಿಂದೆ ನಿಂತ್ಕೊ. ಒಂದು ನಿಮಿಷ. ಇಲ್ಲ, ಆರತಿ ತಟ್ಟ ಇದೆಯಾ? ಯಾಕೆ? ಅವನನ್ನು ಮೋಸ್ಟ್ಲಿ ಆರತಿ ಎತ್ಬಿಟ್ಟು ಕರಿಬೇಕು ಅನ್ಸುತ್ತೆ. ಫ್ಯಾಮಿಲಿ ಫೋಟೋ ಅಂದರೆ ಯುವರ್ ಪಾರ್ಟ್ ಆಫ್ ಫ್ಯಾಮಿಲಿ. ಬಾ. Thank you. Thank you all. ಮಾತಾಡ್ತಾ ಕೂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಓಕೆ, ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಬರ್ತೀನಿ. ಇನ್ಫ್ಯಾಕ್ಟ್ ನೀವು ನನ್ನ ಜೊತೆ ಬರ್ಬೋದು, ಹೊಸ ಪ್ಲಾಂಟ್ ನೋಡ್ದಂಗೆ ಆಗುತ್ತೆ. ನಾನು ಬರ್ತೀನಿ ಜೆ. ಚಾಯ್, ನೀನು? ಸ್ವಲ್ಪ ಟಯರ್ಡ್ ಆಗಿದೆ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ, ನಾ ರೆಸ್ಟ್ ಮಾಡಿ. ಓಕೆ, ನಾನು ವಿಕಿ ಓಟ್ ಬರ್ತೀವಿ. ನೀವು ಮನೇಲೇ ರಿಲ್ಯಾಕ್ಸ್ ಮಾಡಿ, ಮನೆಯವ್ರ ಜೊತೆನೂ ಮಾತಾಡ್ಬೋದು. ದೇವ್ರೆ, ಇವನು ಏಜೆ ಜೊತೆ ಹೋಗ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಏಜೆಗೆ ಏನಾದರೂ ಮಾಡಿಬಿಟ್ರೆ? ಇಲ್ಲ, ಇವನು ಏಜೆ ಜೊತೆ ಹೋಗ್ತಿದ್ದಾನೆ ಅಂದರೆ ಇವನು ಮೋಸ್ಟ್ಲಿ ಏನೂ ಮಾಡಲ್ಲ. ಅದು ದೇವ್ರೆ, ಪ್ಲೀಸ್ ಏಜೆನ ಕಾಪಾಡಪ್ಪ. ಆ್ಯಕ್ಚುಲಿ ಮನೆಗೆ ಬಂದಾಗಿಂದ ನಿಮ್ಮ ಹತ್ರನೇ ಮಾತಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ಅವ್ರ ಜೊತೆ ಮಾತಾಡೋದಕ್ಕೆ ಟೈಮ್ ಸಿಗುತ್ತೆ. ಬಟ್ ನೀನು ಲೀಲನ್ ಜೊತೆ ಮಾತಾಡಬೇಕು. ಅವ್ರ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಶ್ಯೂರ್. ಓಕೆ ವಿಕಿ, ಹೊರಡ್ಬರೋಣ. ಬಾಯ್. 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 ನನ್ನ ಹತ್ರ ಮಾತಾಡ್ತೀಯಾ? ಬಾ, ನಿಂಗಿದೆ.
ಲೀಲಾ? ಲೀಲಾ, ಅಯ್ಯೋ ನೀವಾ? ಮೊಬೈಲಲ್ಲಿ ಸಾಂಗ್ ಕೇಳ್ತಾ ಇದ್ದೆ, ನಂಗೆ ಗೊತ್ತೇ ಆಗಲಿಲ್ಲ. ಕೂತ್ಕೊಳ್ಳಿ. ಮೊಬೈಲ್ ಮೇಲೆ ಕಾನ್ಸಂಟ್ರೇಷನ್ ಇದ್ರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಸ್ವಲ್ಪನೂ ಗೊತ್ತಾಗಲ್ಲ ಅಲ್ಲ? ಸೇಮ್. ಈ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತೇ ಆಗಲ್ಲ. ಬೇಡದೇ ಇರೋರೆಲ್ಲ ಬಂದ್ಬಿಡ್ತಾರೆ.